ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ. ಅವರು ಬೆಂಗಳೂರಿಗಂತೂ ಬರಲ್ಲ, ಮಧ್ಯ ಇಳಿತಾರೆ. ತಿಳಿಸ್ತೀನಿ ಅಂತ ಹೇಳಿದ್ದೆ, ಅದು ತುಂಬಾನೇ ಲೆಂತಿ ಆಗುತ್ತೆ ಅಂತ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಮಲ್ಗಿ ಎದ್ದಿದ್ದೀನಿ. ಕಾರ್ ಹತ್ತಿದ ತಕ್ಷಣನೇ ವಿತಿನ್ ಹಾಫ್ ಆನ್ ಅವರ್ ನನಗೂ ನಿದ್ದೆ ಬಂದ್ಬಿಟ್ಟಿತ್ತು. ನೋಡ್ಬೋದು, ಎಲ್ಲರೂ ನಿದ್ದೆ ಮಾಡಿ ಎದ್ದಿದ್ದಾರೆ, ಅಮ್ಮ ಇನ್ನ ನಿದ್ದೆ ಮಾಡ್ತಾ ಇದ್ದಾರೆ. ನಾವು ಹೈವೇ ಬಿಟ್ಟು ಸಿಟಿ ಒಳಗಡೆ ಎಂಟರ್ ಆಗಿದ್ದೀವಿ. ಈ ರೋಡ್ ಅಲ್ಲಿ ಇರೋರಿಗೆ ಗೊತ್ತಿರತ್ತೆ. ಈಗ ಈ ರೋಡಲ್ಲಿ ಯಾರು ಪಾಸ್ ಆಗೋದಿಲ್ಲ. ಮೈಸೂರು ಬ್ಯಾಂಗ್ಳೂರ್ಗೆ ಹೋಗೋರು ಎಲ್ಲರೂ NH ತಗೊಳ್ತಾರೆ. ಈ ಊರಲ್ಲಿ ಕೂಡ ನನಗೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮ್ಮ ಆಂಟಿ ಮನೆ ಪಕ್ಕನೇ ಒಬ್ರು ಇದಾರಂತೆ. ಅವರು ಕೇಳ್ತಾ ಇದ್ರು ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ನೋಡಿ. ಸೊ ಆಂಟಿ ಅಂದ್ರೆ ಯಾರು? ನನ್ನ ಚಿಕ್ಕಮ್ಮ, ಅಮ್ಮನ ತಂಗಿ. ನಮ್ಮ ಮನೆ ಕೂಡ ಬಂದಿದ್ರು. ಈಗ ನಾವು ಅವ್ರ ಮನೆಗೆ ಹೋಗ್ತಾ ಇರೋದು. ಅಮ್ಮ ಅಪ್ಪ ಕೂಡ ಇಲ್ಲಿಗೆನೆ ಬಂದಿರೋದು. ಅವ್ರ ಮನೆಗೆ ಹೋಗಿ ತುಂಬಾನೇ ದಿನಗಳಾಯ್ತು. ಬಾ ಅಂತ ಹೇಳಿದ್ರಲ್ವಾ. ಸೊ ಆನ್ ದ ವೇ ಇವತ್ತು ವಿಸಿಟ್ ಮಾಡ್ತಾ ಇದ್ವಿ. ನೋಡಿ 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 ಅವ್ರ ಮನೆಗೆ ಬಂದ್ವಿ. ಹಲೋ, ಯಾಕೆ ಚಿನ್ನಿ ನೀನ್ ಅಪ್ರೂಪ್ ಆಗ್ಬಿಟ್ಟಿದ್ಯಾ? ಅದಕ್ಕೆ ಅವಳು ಬಿಗ್ಗಲ್ಲ. ಬರ್ಬೇಕು ತಾನೆ ಅವಾಗ ಅವಾಗ ಕರ್ಕೊಂಡು. ನಿನ್ ಮದ್ವೆಲಿ ಇದಕ್ಕೆ 3 ವರ್ಷ. ನಿನ್ ಮಗ ಈಗ ಎಷ್ಟು ಸ್ಮಾಲ್. ನಮ್ಮ ಆಂಟಿ ಮನೆಗ್ ಬಂದಿರೋದು. ಬನ್ನಿ 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 ಬನ್ನಿ. ನಾವೇ ಬರ್ತೀವಿ, ನೋಡ್ಕೊಂಡು ಹೋಗೋಣ. ನಾವೇ ಬಂದಿದ್ದೀವಿ. ತುಂಬಾ ಥ್ಯಾಂಕ್ಸ್ ನಿಮಗೆ. ಅಡಿಗೆ ಮಗಳಿಗೆ, ನಮ್ಮ ಮೊಮ್ಮಗಳಿಗೆ ಎಲ್ಲ ಅಮ್ಮ ಮಂಗಿಟ್ಲ ಈಶಾಂಕ್. ಈಶಾಂಕ್, how are you? How are you? ಮಾವಸಿ ಯೂಟ್ಯೂಬ್ ಅಲೆಗಿ. What Ishank? What is my name? What's my name? ಹೋಗಿ ಹೋಗು, ಯೂಟ್ಯೂಬ್ ಮೌಸಿ ಅಂತಾನೆ ಕರಿ. ಬನ್ನಿ. ನಮ್ಮ ಆಂಟಿ ಮನೆಯಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು. ಯಾಕಂದ್ರೆ ಇವತ್ತು ಒಂದು ಗಣೇಶನ್ ಪೂಜೆಗೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿ ಸೇರಿದ್ದು. ಸೊ ನಾವು ಒಂದು ಹಾಫ್ ಆನ್ ಅವರ್ ಅಲ್ಲೇ ಸ್ಪೆಂಡ್ ಮಾಡಿ ಈಗ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಸ್ನೇಹಿತರೆ, ಈಗ ಆಂಟಿ ಮನೆಯಿಂದ ಡೈರೆಕ್ಟ್ ಊಟಕ್ಕೆ ಬಂದಿದ್ದೀವಿ. ಟೈಮ್ 8:30 ಆಗಿದೆ. ಮನೆಗೆ ಹೋಗಿ ಮಾಡೋ ಅಷ್ಟು ಟೈಮ್ ಇಲ್ಲ, ಮನೆಗೆ ಪಾರ್ಸಲ್ ತೊಗೊಂಡು ಹೋಗಿ ತಿನ್ನೋ ಅಷ್ಟು ಟೈಮ್ ಇಲ್ಲ. ಲೇಟ್ ಆಗಿಬಿಡುತ್ತೆ. ಸೊ ನನ್ನ ಟೈಮಿಂಗ್ಸ್ ಕರೆಕ್ಟ್ ಟೈಮಿಂಗ್ಸು. ತಿನ್ಕೊಂಡು ಹೊಟ್ಟೋಗೋಣ ರೀ ಅಂತ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಅದರ ಆಪೋಸಿಟಲ್ಲೇ ಒಂದು ಬುಕ್ ಫೇರ್ ಇತ್ತು, ಎಕ್ಸಿಬಿಷನ್. ನೋಡೋಣ ಹೇಗಿದೆ ಬುಕ್ಗಳು. ಅದು ಅಂದರೆ ಅವರು 99 ರುಪೀಸಿಂದ ಸ್ಟಾರ್ಟ್ ಅಂತ ಹಾಕಿದ್ರು. ನಾವು ಅಂದ್ಕೊಂಡ್ವಿ ಎಲ್ಲಾನು 99 ಅಂತ. ದೂರದಿಂದ ಅದೊಂದೇ ಕಾಣಿಸಿದ್ದು. ಹತ್ತಿರ ಬಂದಾಗ ಗೊತ್ತಾಯಿತು 99, 149, 200 ಆ ಥರ ಇದೆ ಅಂತ ಹೇಳ್ಬಿಟ್ಟು. ಸರಿ, ಸಾನುಗೂ ಬುಕ್ಸ್ ತೊಗೊಳ್ಬೇಕು ಅಂತ ಅಂತಿರ್ತೀವಿ. ನಾನು ಕೂಡ ಒಂದು ಬುಕ್ಕು, ನನಗೂ ರಾಜೇಶ್ ಓದು ಅಂತಾನೆ ಇರ್ತಾರೆ. ಯಾವ್ದಾದ್ರು ಸಿಗುತ್ತಾ ಅಂತ ನೋಡೋಕೆ ಬಂದಿದ್ದೀನಿ. ಸಾನು, ಇಷ್ಟೊಂದು ಬುಕ್ಸಲ್ಲಿ ಯಾವ ಬುಕ್ಕು ಅಂತ ಹುಡ್ಕೋದು? ಇಷ್ಟೊಂದೆಲ್ಲ ಹೆಂಗೆ ಓದೋದು? ಇಲ್ಲಿ ನೋಡ್ರಿ, ವುಮನ್ ಅಂಡ್ ದಿ ವೇಟ್ ಲಾಸ್ ತಮಾಷಾ ಅಂತೆ. ಅಯ್ಯೋ, ವೇಟ್ ಲಾಸ್ದೇ ಅಷ್ಟೊಂದು ಬುಕ್ ಇದೆ ನೋಡಿ. ದಟ್ ಟು ರಿಲೇಟೆಡ್ ಟು ವಿಮೆನ್.
ನಾನು ಇದ್ರಲ್ಲಿ ಯಾವ್ದು ತಗೊಳ್ಳಿ, ಹೇಗೆ ಗೊತ್ತಾಗುತ್ತೆ, ಏನು ಐಡಿಯಾ ಇಲ್ಲ ಬುಕ್ಸ್ಗಳದ್ದು. ರಾಜೇಶ್ ಯಾವ್ದಾವ್ದೋ ಓದ್ತಾರೆ, ಬಟ್ ಅದೆಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಫಿಕ್ಷನ್ ಬೇಕು. 99 ರೂಪೀಸಿಂದ ಶುರು, 150 ಇದೆ ಅಂತ. ಸ್ಟೋರಿ ಬುಕ್ ಸಿಗ್ತಾ ಸಾನುಗೆ? ಯಾವ್ದಿದು? ತಿಯಾರಾ ಕ್ಲಬ್. ಇಂಡೆಕ್ಸ್ ಓದ್ ನೋಡ್ರಿ, ಏನಿದೆ ಅದ್ರದ್ದು. ನೋಡ್ತಿದ್ದೀರಲ್ಲ, ಚಿಕ್ಕ ಮಕ್ಕಳಿಗೆ ಪೇಂಟಿಂಗ್ದು ಸ್ಟೋರಿ ಬುಕ್, ಸಣ್ಣ ಸ್ಮಾಲ್ ಸ್ಟೋರೀಸ್ ಇರುತ್ತಲ್ವಾ, ಆ ಥರದ್ದು. ಈಗ ಬೇಸಿಕ್ ABCD ಕಲಿಸ್ಕೊಡೋದು, ಡಿಕ್ಷನರಿ, ಅಟ್ಲಾಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಆ ಥರದ್ದಂತೂ ತುಂಬಾನೇ ಇತ್ತು. ಹಾಫ್ ಆಫ್ ದ ಸ್ಟೋರ್ ಅದೇ ಥರದ್ದಿತ್ತು. ಆಮೇಲೆ ಸಾನುಗೆ ಹುಡುಕಿ ಅವಳಿಗೆ ಎಂತರ ಅಂದ್ರೆ ಪ್ರಿನ್ಸೆಸ್ದು ಇರಬೇಕು ಅಥವಾ ಗರ್ಲ್ಸ್ದು ಇರಬೇಕು. ಅದು ನಮಗೆ ಇಲ್ಲಿ ಜಾಸ್ತಿ ಏನು ಸಿಗ್ಲಿಲ್ಲ, ಬಟ್ ಹುಡುಕಿ ಒಂದು ಸ್ಮಾಲ್ದು ಒಂದು 3-4 ಏನೋ ತಗೊಂಡ್ವಿ. ನೋಡಿ, ಇದು ಪ್ರಿನ್ಸೆಸ್ ಅಂದ ತಕ್ಷಣನೇ ನಾನು ಕೂಡ ತೆಗೆದು ನೋಡ್ತಾ ಇದ್ದೀನಿ ಇದೇನು ಅಂತ ಹೇಳ್ಬಿಟ್ಟು. ಬಟ್ ಹೇಳ್ತಾರಲ್ವಾ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ಬಿಟ್ಟು. ಕವರ್ ನೋಡಿದ ತಕ್ಷಣ ಎಲ್ಲಿ ಗೊತ್ತಾಗುತ್ತೆ? ಆ್ಯಂಡ್ ಎಲ್ಲದ್ರದ್ದು ಬರೀ ಹೆಸರು ನೋಡಿದ ತಕ್ಷಣನೇ ನಮಗೆ ಬುಕ್ ಐಡಿಯಾ ಸಿಕ್ಬಿಡತ್ತಾ? ಅದೇ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ. ಯಾವ ರೀತಿಯಲ್ಲಿ ಬುಕ್ಗಳನ್ನ ಹುಡುಕ್ಲಿ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಆ್ಯಂಡ್ ನಾನು ನನಗೋಸ್ಕರ ಇಲ್ಲಿ ಮೇನಾಗಿ ಬಂದಿದ್ದು, ನನ್ನ ಸಾನುಗೋಸ್ಕರ ಕೂಡ. ನನಗೆ ಸಸ್ಪೆನ್ಸ್ ಇರೋದು, ಥ್ರಿಲ್ಲರ್, ಫಿಕ್ಷನ್ ಟೈಪ್ ತುಂಬ ಇಷ್ಟ ಆಗುತ್ತೆ. ಆ ಥರದ್ದು ಯಾವ್ದಾದ್ರು ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ರಾಜೇಶ್ ಓದೋ ಬುಕ್ಸ್ಗಳೆಲ್ಲ ಮೋಟಿವೇಶನ್ದು. ನನಗೆ ಅದು ಸ್ವಲ್ಪ ಓದಿದ ತಕ್ಷಣನೇ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನಾನು ಬೇರೆ ಬುಕ್ಸನ್ನು ಹುಡುಕ್ತಾ ಇದ್ದೀನಿ. ಏನು ಚಾನು ಅವರು ಓದೋ ಥರ ಇಷ್ಟು ಬುಕ್ಸ್ ತಗೊಂಡಿದ್ದಾರೆ. ಏನು ಓದ್ಬೋದು, ಚೆನ್ನಾಗಿದೆ. ಅದು ಸುಧಾಮೂರ್ತಿ ಗ್ರ್ಯಾಂಡ್ ಡಾಟರ್ನ ಮನ್ಸಲ್ಲಿ ಇಟ್ಕೊಂಡು ಬರ್ದಿರೋದಂತೆ. ಸೊ ಇವನ್ ಯು ಕ್ಯಾನ್ ರೀಡ್. ಓಕೆ, ಈಗ ನಿಮ್ಗೆ ಈಗ 3 ಬುಕ್. ಅದೇನಿಲ್ಲ, ಬರೀ ಫೇರಿ ಟೈಲ್ ಇದ್ರೆ ತಗೊಂಡ್ಬಿಡ್ತಾಳೆ. ಎಲ್ಲಾನು ಒಂದೇ ಥರದ್ದು ತಗೊಂಡಿದ್ದೆ, ಸೊ ನಾ ಬೇಜಾರಾಗೋದಿಲ್ವಾ? ಇಲ್ಲಿ ಸ್ವೀಟ್ ಫೇರಿ ಅಲ್ಲ ಜಾನು, ಆ ಕ್ಯಾಶ್ ನಿಮ್ದೇನೆ ಅದು. ಸ್ನೇಹಿತರೆ, 10 ಗಂಟೆ ಟೈಮು. ಮನೆಗೆ ಬಂದ್ವಿ. ಈಗ ಲಗೇಜ್ ಎಲ್ಲ ತಂತಿ ಆಯಿತು, ಇಲ್ಲೇ ಜೋಡಿಸಿದೆ. ಅದು ಇಲ್ಲೇ ಇರುತ್ತೀಗ. ನಾವು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಹೋಗಿ ಮಲ್ಗೋದು. 10 ಗಂಟೆ ಆಗ್ಬಿಟ್ಟಿದೆ. ನೋಡಿ, ನಮ್ಮ ಸಾನು ಬಂದ ತಕ್ಷಣ ನಾಳೆಗೆ ಸ್ಕೂಲ್ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಬ್ಯಾಗ್ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಟೈಮ್ ಆಗಿಬಿಟ್ಟಿರುತ್ತೆ, ಅವಾಗ ರೆಡಿ ಮಾಡ್ಕೊಳ್ತಾ ಇರ್ತಾಳೆ, ಬೈಸ್ಕೋತಾಳೆ. ಸೊ ಇವತ್ತು ಬಂದ ತಕ್ಷಣನೇ ಮಾಡ್ಕೊಳ್ತಾ ಇದ್ದಾರೆ. ವೆರಿ ಗುಡ್ ಬೇಬಿ. ಓಕೆ ಸ್ನೇಹಿತರೆ, ನಮ್ಮ ಹಬ್ಬದ ಟ್ರಿಪ್ ಹೀಗಿತ್ತು. ಸೊ ಇವತ್ತಿಗೆ ಟ್ರಾವೆಲ್ ಮುಗೀತು. ಸೊ ನಾಳೆಯಿಂದ ನನ್ನ ನಾರ್ಮಲ್ ರುಟೀನ್ ಶುರು. ಸೊ ನಾಳೆ ಇದನ್ನೆಲ್ಲ ಓಪನ್ ಮಾಡ್ತೀನಿ, ಏನೇನಿದೆ ನೋಡಬೇಕು. ಸ್ವಲ್ಪ ಕಾಳುಗಳು, ಸೊಪ್ಪುಗಳು ತಂದಿದ್ದೀನಿ, ಅದನ್ನೆಲ್ಲ ಎತ್ತು ಫ್ರಿಜ್ಜಲ್ಲಿ ಇಡಬೇಕು. ಇನ್ನು ಕಾರಲ್ಲಿ ಸ್ವಲ್ಪ ಇದೆ ಸಾಮಾನು, ಅದಕ್ಕೆ ಇದು ಬೇಕಿತ್ತು, ಏನು ಚೀಲ, ತೆಂಗಿನಕಾಯಿಗಳು ತಂದಿದ್ವಲ್ಲ ಅದು. ಸೊ ಅದು ಚೀಲ ಇಟ್ಟರೆ ಅಲ್ಲಿ ಜಾಗ ಜಾಸ್ತಿ ಆಕ್ಯುಪೈ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಒಂದೊಂದೇ ತೆಗೆದು ಇಟ್ಟಿರ್ತಾರೆ. ಹಾಗಾಗಿ ಚೀಲ ತೊಗೊಂಡೋಗ್ಬಿಟ್ಟು ಅದನ್ನು ತುಂಬ್ಕೊಂಡು ಬರಬೇಕು. ಅದು ನಾಳೆ ಮಾಡಬೇಕು. ಸೊ ನಾಳೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈಗ ಗುಡ್ ನೈಟ್, ಬಾಯ್ ಬಾಯ್. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಮಳೆ ಬಂದಿಲ್ವಾ ಬೆಂಗಳೂರಲ್ಲಿ? ಗಿಡಗಳು ಯಾಕೋ ಒಣಗ್ತಾ ಇದೆ. ಓಕೆ, ಸೊ ನಿನ್ನೆ ರಾತ್ರಿ ಬಂದಿದ್ದು ನಾವು. ನಾನು ಈಗ ಸ್ಕೂಲ್ಗೆ ಹೋಗಿದ್ದಾಳೆ. ನಾನು ನನ್ನ ರುಟೀನ್ನ ಶುರು ಮಾಡಬೇಕು. ಬನ್ನಿ, ನಮ್ಮ ದಿನ ಇವತ್ತು ಕ್ಲೀನಿಂಗ್ ಡೇ. ಹೇಗಿರುತ್ತೆ ನೋಡೋಣ. ರಾಜೇಶ್ ಇವಾಗ ಬಂದರು. ನೆನ್ನೆ ರಾತ್ರಿ ಹಾಲು ತಂದಿರಲಿಲ್ಲ, ಇವಾಗ ಹಾಲು ತರಿಸ್ದೆ. ಎಲ್ಲಿ ನೋಡಿದರಲ್ಲಿ ಸಾಮಾನು. ನಾನು ಒಂದು ಹೊರಗಡೆನೇ ಇಡಿ, ನಾನು ಬಿಸಿ ಮಾಡ್ತೀನಿ ಈಗ. ಹೊಟ್ಟೆ ಹಸು ಹೆಂಗಾಗ್ತಿತ್ತು ಗೊತ್ತಾ ಜಾನು? ಆ್ಯಪಲ್ ತಿಂದೆ. ಇವಾಗ ಇದು ಹಾಲು ಬಿಸಿ ಮಾಡ್ತೀನಿ.
ಸ್ನೇಹಿತರೆ, ಈಗ ಮೊದಲಿಗೆ ಈ ಟೇಬಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಧೂಳಾಗಿತ್ತು, ಒರೆಸ್ಕೊಳ್ಬೋದಿತ್ತು, ಬಟ್ ಆ ಶೈನ್ ಬರೋದಿಲ್ಲ, ಗ್ಲಾಸ್ ಅಲ್ವಾ. ಅದಕ್ಕೆ ಅಗಾರೋ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ಗಳಿದೆ. ಈಗ ನೋಡಿ, ಈ ಸ್ಪಾಂಜನ್ನು ಯೂಸ್ ಮಾಡ್ತೀನಿ. ನಾನು ಲಾಸ್ಟ್ ನಿಮಗೆ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಥರ ತೋರಿಸಿದ್ದೆ. ಸಿಂಕ್, ಫ್ಲೋರ್, ಟೈಲ್ಸ್ ಮತ್ತು ಕಿಚನ್ ಕ್ಯಾಬಿನೆಟ್ ಎಲ್ಲಾನು ಕ್ಲೀನ್ ಮಾಡೋದು ತೋರಿಸಿದೆ. ಈಗ ಗ್ಲಾಸ್ ಒರೆಸಿದ್ರೆ ಒಂಥರ ನಿಮಗೆ ಕ್ಲೀನ್ ಆಗುತ್ತೆ ಅಷ್ಟೇನೆ, ಬಟ್ ಆ ಶೈನ್ ಬರೋದಿಲ್ಲ. ಅದನ್ನ ಶೈನ್ ಬರಬೇಕು ಅಂದರೆ ನಾವು ಅದನ್ನ ಲಿಕ್ವಿಡ್ ಹಾಕಿ ನೀಟಾಗಿ ಕ್ಲೀನ್ ಮಾಡಬೇಕು. ಒಂಥರ ಶೈನ್ ಬರುತ್ತೆ. ಹೊಸದಾಗಿ ಗ್ಲಾಸ್ಗಳು ಹೇಗಿರುತ್ತೋ ಹಾಗಾಗತ್ತೆ. ವೆರಿ ಈಸಿ ಟು ಯೂಸ್. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್ ಇರೋದ್ರಿಂದ ನಾವು ಎಲ್ಲೆಲ್ಲಿ ಬೇಕೋ ಆ ಥರ ಈಸಿಯಾಗಿ ಯೂಸ್ ಮಾಡ್ಬೋದು ಇದನ್ನ. ಇದು ನಾನು ಈಗ ಸ್ಕ್ರಾಚಸ್ ಆಗಬಾರ್ದು ಅನ್ನೋ ಸರ್ಫೇಸ್ಗೆ ಈ ಬ್ರಷ್ ಅನ್ನ ಯೂಸ್ ಮಾಡ್ತೀನಿ. ಇದು ಸ್ಪಾಂಜ್ ಬ್ರಷ್ ಅಂತ. ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಹಿಡಿಸುತ್ತೆ ಅಷ್ಟೇ ಸ್ನೇಹಿತರೆ. ಒಂದ್ಸಾರಿ ಚೂರ್ ಹಾಕೊಂಡು ನಾವು ಫುಲ್ ಪ್ಲೇಸ್ ಮ್ಯಾಟ್ಸ್, ಆಮೇಲೆ ಗ್ಲಾಸ್ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬೋದು. ಇದಾದ್ಮೇಲೆ ನಾನು ಅದು ಡ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಇನ್ನ ಒಂದು ಅಟ್ಯಾಚ್ಮೆಂಟ್ ಇದೆ, ಅದು ಕ್ಲಾತ್ದು ಅಟ್ಯಾಚ್ಮೆಂಟ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ಡ್ರೈ ಮಾಡ್ತಾ ಇದ್ದೀನಿ. ಊರಿಂದ ತಂದಿದ್ದ ಎಲ್ಲ ಸಾಮಾನು ಇಲ್ಲೇ ಇಟ್ಬಿಟ್ಟಿದ್ವಿ, ಏನು ಒಳಗಡೆ ಎತ್ತಿಟ್ಟಿಲ್ಲ. ಇದು ಹೊಸ ಸೀರೆಗಳು ತೊಗೊಂಡಿದ್ನಲ್ಲ ಅದರ ಬ್ಯಾಗು. ಅದರಲ್ಲಿ ಒಂಚೂರು ಬಾಟಲ್ಸು ಅದು ಇದು ಕಾರಲ್ಲಿ ಇಳಿಬೇಕಾದ್ರೆ ಅದನ್ನು ಒಳಗಡೆ ಹಾಕ್ಕೊಂಡಿದ್ದೆ. ಸೊ 2 ಅಂಗಡಿಯಲ್ಲಿ ನಾನು ಶಾಪಿಂಗ್ ಮಾಡಿರೋದು. ಸೊ ಅದನ್ನು ನಿಮಗೆ ತೋರಿಸ್ತೀನಿ. 2 ಅಂಗಡಿಯಲ್ಲೂ 2 ಸೀರೆ ತೊಗೊಂಡಿದ್ದೆ. ಈಗ ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ಗೆ ಯಾವುದೆಲ್ಲ ಸಾಮಾನು ಹೋಗಬೇಕು ಅದನ್ನು ಒಂದು ಕಡೆ ಇಡೋಣ, ಒಂದು ಸಾರಿ ಎತ್ಕೊಂಡು ಹೋಗೋಣ. ರೂಮ್ಗೆ ಯಾವುದೆಲ್ಲ ಸಾಮಾನು ಹೋಗಬೇಕು ಅದು ರೂಮ್ಗೆ ಒಂದು ಸಾರಿ ತೊಗೊಂಡೋಗೋಣ ಅಂದ್ಬಿಟ್ಟು ಪ್ರತಿ ಸಾರಿನೂ ಓಡಾಡಿ ಇಲ್ಲೇ ಸುಸ್ತಾಗ್ಬಿಡುತ್ತೆ. ಇಲ್ಲಿ ಇದ್ರಲ್ಲಿ ತಂದಿದ್ದು ಒಂದು ಮೂಟೆ ಇತ್ತಲ್ಲ, ಮೂಟೆ ಎಲ್ಲಾನು ಖಾಲಿ ಮಾಡಿದ್ವಿ. ಆ ಮೂಟೆಯಲ್ಲಿ ಪಪಾಯ ತಂದಿದ್ದು. ಇದು ಪಲ್ಯನೂ ಮಾಡೋದಕ್ಕಾಗಬೇಕು ಆ್ಯಂಡ್ ಹಣ್ಣಾಗಿರೋದು, ಕಾಯಿ ಹಣ್ಣು ಎರಡೂ ತಂದಿದ್ದೀವಿ. ಅದರ ಜೊತೆ ಇಲ್ಲಿ ಊರಿಂದ ಕುಂಬಳಕಾಯಿ ಕೊಟ್ಟು ಕಳಿಸಿದ್ದಾರೆ. ಸೊ ಇದು 2. ಇವಾಗ ಇದನ್ನ ಖಾಲಿ ಮಾಡ್ಬೇಕು. ಇದೆಲ್ಲ ಅಂತೂ ಇಲ್ಲೇ ಇರುತ್ತೆ. ಇವಾಗ ರೂಮ್ನಲ್ಲಿ ಏನೇನು ಇಟ್ಟಿದ್ದೀನೋ ಅದನ್ನೆಲ್ಲ ಎತ್ತೋ ಟೈಮು. ಆ್ಯಕ್ಚುಲಿ ಹಾಲಲ್ಲಿ ಏನೇನಿತ್ತು ಅದನ್ನು ಕಿಚನ್ಗೆ, ರೂಮ್ಗೆ ಎಲ್ಲ ಕಡೆನೂ ತಂದಿಟ್ಟಿದ್ದೆ. ಸೊ ಕಿಚನ್ದು ಕೂಡ ಎಲ್ಲ ಸೆಟ್ಲ್ ಮಾಡಿದೆ. ಈಗ ರೂಮಿಗೆ ಬಂದಿದ್ದೀನಿ. ರೂಮಲ್ಲಿ ನೀವು ನೋಡ್ಬೋದು ಅಲ್ಲಲ್ಲೇ ಬಟ್ಟೆಗಳಿದೆ. ಪೌಚ್, ಮೇಕಪ್ ಪೌಚು, ಸ್ಕಿನ್ ಕೇರ್ ಎಲ್ಲಾನು ಇಲ್ಲೇ ಇಟ್ಟಿದ್ದೀನಿ. ಸೊ ಇದನ್ನ ಇವಾಗ ಕ್ಲಿಯರ್ ಮಾಡಬೇಕು. ಅದ್ರ ಮುಂಚೆ 3-4 ದಿನದಿಂದ ಎಣ್ಣೆನೇ ಹಚ್ಚಿರಲಿಲ್ಲ. ಅಂದರೆ ಊರಿಗೆ ಹೋಗೋ ಮುಂಚೆ ಒಂದು ದಿನಾನೇ ತಲೆ ಸ್ನಾನ ಮಾಡಿದ್ದು, ಊರಿಗೆ ಹೋದ್ಮೇಲೆ. ಅದಕ್ಕೆ ಮೊದಲು ಎಣ್ಣೆ ಹಚ್ಬಿಡೋಣಪ್ಪ, ಬೇಕಿದ್ರೆ ಇವತ್ತು ನಾಳೆ ಬಿಟ್ಟು ನಾಳೆ ಬೇಕಿದ್ರೆ ಸ್ನಾನ ಮಾಡ್ಬೋದು. ಮತ್ತೆ ಅಂದರೆ ನನಗೇನಾಗುತ್ತೆ ಗೊತ್ತಾ, ಎಣ್ಣೆ ಹಚ್ಚಲಿಲ್ಲ ಅಂದರೆ ಸ್ಕಾಲ್ಪಲ್ಲಿ ಪಿಂಪಲ್ ಆಗುತ್ತೆ. ಸೊ ಇಟ್ಸ್ ಎ ಇಂಡಿಕೇಶನ್ ದಟ್ ಇಟ್ ನೀಡ್ಸ್ ಸಮ್ ಆಯಿಲ್ ಅಂತ ಹೇಳ್ಬಿಟ್ಟು. ಜಾಸ್ತಿ ಆಯಿಲ್ ಆದಾಗ ಆ ಥರ ಏನೂ ಅನ್ಸೋದಿಲ್ಲ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ ನನಗೆ.
days ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ಇಟ್ಟರೆ ಹೇರ್ ಫಾಲ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಆವಾಗ ಇಟ್ಸ್ ಇಂಡಿಕೇಶನ್ ದಟ್ ಯು ನೀಡ್ ಹೆಡ್ ಬಾತ್ ಅಂತ. ಸೊ ಆಮೇಲೆ ಯಾವಾಗ ಸ್ಕಾಲ್ಪಲ್ಲಿ ಪಿಂಪಲ್ ಆಗುತ್ತೋ ಅವಾಗ ಎಣ್ಣೆ ಬೇಕು ಅಂತ, ಅವಾಗ ಹಚ್ಚಲೇಬೇಕು. ಇಲ್ಲ ಅಂದರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಕೈ ಅಲ್ಲಿಗೆ ಹೋಗುತ್ತೆ, ಕೆರೆದು ಬಿಡ್ತೀನಾ, ಎಷ್ಟು ನೋವಾಗುತ್ತೆ ಗೊತ್ತಾ. ಈಗ ಅನ್ಪ್ಯಾಕಿಂಗ್ ಶುರು. ರಾಜೇಶ್ ಬಟ್ಟೆ ಲಿಮಿಟೆಡ್ ತೊಗೊಂಡಿರ್ತಾರೆ, ನಮ್ದು ಲಿಮಿಟೆಡೇನೆ, ಬಟ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಒಂದು ಸೀರೆ ತೊಗೊಳೋದಕ್ಕೆ ಹೋದರೆ ಅದಿಷ್ಟು ಅಗಲ ಇರುತ್ತೆ, ಅದ್ರ ಜೊತೆ ಏನೇನು ಬೇಕಲ್ವಾ ಅದೆಲ್ಲಾನು ಹಾಕೊಂಡಾಗ. ಆಮೇಲೆ ಡ್ರೆಸ್ಗಳು ದಿನಕ್ಕೆ ಒಂದೊಂದು ಬೇಕು. ರಾಜೇಶ್ ಆದರೆ ಒಂದೇ ಜೀನ್ಸ್ಗೆ 2-3 ಟೀ ಶರ್ಟ್ ತೊಗೊಂಡ್ಬಿಟ್ಟಿರ್ತಾರೆ, ಅವ್ರದ್ದೇನು ಜಾಸ್ತಿ ಅನ್ಸೋದೇ ಇಲ್ಲ. ನಮ್ಮ ಸಾನುಗೆ ಒಂದು ಎಕ್ಸ್ಟ್ರಾ ಇರಲಿ, ಒಂದು ಎಕ್ಸ್ಟ್ರಾ ಪ್ಯಾಂಟು, ಒಂದು ಎಕ್ಸ್ಟ್ರಾ ಶಾರ್ಟ್ಸು, ಒಂದು ಎಕ್ಸ್ಟ್ರಾ ಟೀ ಶರ್ಟು, ಒಂದು ಎಕ್ಸ್ಟ್ರಾ ಫುಲ್ ಡ್ರೆಸ್ಸು, ಹೋಲ್ ಡ್ರೆಸ್ಸು, ಆ ಥರ ತೊಗೊಂಡಾಗ ಅದು ಜಾಸ್ತಿನೇ ಆಗ್ಬಿಡುತ್ತೆ. ನನಗೆ ನಾನು ಎಕ್ಸ್ಟ್ರಾ ತೊಗೊಳೋದಿಲ್ಲ, ಬಟ್ ಅದು ಬಲ್ಕ್ ಆಗಿ ಕಾಣುತ್ತೆ. ಅದಕ್ಕೆ ಅದು ನಮ್ಮ ನೋಡಿ, ಒಂದು ಬ್ಯಾಗಲ್ಲಿ ನಮ್ಮಿಬ್ಬರದಿದೆ, ರಾಜೇಶ್ದು ಜಸ್ಟ್ ಬ್ಯಾಕ್ ಪ್ಯಾಕಲ್ಲಿ ಮುಗ್ದೋಯ್ತು. ಅದ್ರಲ್ಲಿ ನಾನು ಲ್ಯಾಪ್ಟಾಪ್ ಕೂಡ ಇಟ್ಟಿದ್ದೆ, ಲ್ಯಾಪ್ಟಾಪ್, ಚಾರ್ಜರು, 2 ಸೆಕ್ಷನ್ ಇರುತ್ತಲ್ಲ, ಒಂದು ಸೆಕ್ಷನಲ್ಲಿ ರಾಜೇಶ್ ಬಟ್ಟೆ, ಇನ್ನೊಂದು ಸೆಕ್ಷನಲ್ಲಿ ನಂದು ಡಿಜಿಟಲ್ ಆಕ್ಸೆಸರೀಸ್ ಎಲ್ಲ ಇತ್ತು. ಆಯಿತು, ಈಗ ಯಾವುದಾದ್ರು ಒಗಿಬೇಕು ಅದನ್ನು ಒಗಿಕ್ ಹಾಕ್ತಾ ಇದ್ದೀನಿ, ಯಾವ್ದಾದ್ರು ಎತ್ತಿಡಬೇಕು ಅದನ್ನು ಎತ್ತಿಡ್ತಾ ಇದ್ದೀನಿ. ಹಬ್ಬದ ದಿನ ಹಾಕಿದ್ದು ಸೀರೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಅದು ನಾನು ತಿಳಿಸಿದ್ದೆ. ಅದು ಕ್ಯಾಟಲಾಗ್ ಸ್ಯಾರಿ ಮೈಸೂರಲ್ಲೇ ತೊಗೊಂಡಿದ್ದು ಅಂತ ಹೇಳಿಬಿಟ್ಟು. ಬ್ಲೌಸ್ ತೋರಿಸಿ ಅಂದಿದ್ರಿ, ತೋರಿಸ್ತೀನಿ. ಸ್ನೇಹಿತರೆ, ಟೈಮ್ ಈಗ 12:30 ಆಗ್ತಾ ಇದೆ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದು ನಾನು ತಿಂಡಿ ಮಾಡೋ ತನಕ ಇಷ್ಟೊತ್ತಾಯ್ತು ನೋಡಿ. ಈಗ ಮಧ್ಯಾಹ್ನ ಅಡುಗೆಗೆ ಮಾಡಬೇಕು. ಅಡುಗೆಗೆ ಸಿಂಪಲ್ ಆಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ. ಬಟ್ ಊರಿಂದ ಕಾಳು ಕೊಟ್ಟಿದ್ರು, ಇದು ಏನಂತಾರೆ, ಅಲಸಂದೆ ಕಾಳು, ಕರೆಕ್ಟ್, ಅಲಸಂದೆ ಕಾಳು ಹಸಿ ಬರ್ತಾ ಇದೆ ಅಲ್ವಾ, ಅದನ್ನ ಮೈಸೂರಲ್ಲಿ ಕೂತ್ಕೊಂಡು ಬಿಡಿಸಿದ್ದೆ ನಾನು ಮತ್ತೆ ಅಮ್ಮ. ನನಗೆ ಗೊತ್ತಿತ್ತು ಇಲ್ಲಿಗೆ ಬಂದ್ಮೇಲಂತೂ ನನ್ನ ಕೈ ಆಗಲ್ಲ ಬಿಡಿಸೋದಕ್ಕೆ ಅಂದ್ಬಿಟ್ಟು. ಸೊ ಅಲ್ಲೇ ಅಮ್ಮನ ಜೊತೆ ಕೂತ್ಕೊಂಡು ಬಿಡಿಸಿ ತಗೊಂಡು ಬಂದಿದ್ದೆ. ತುಂಬಾ ದಿನ ಇರೋಕ್ಕಾಗಲ್ಲ, ಅದ್ರ ಟೇಸ್ಟ್ ಹಾಳಾಗುತ್ತೆ. ಅದ್ರ ಜೊತೆ ಸೊಪ್ಪು ತಗೊಂಡಿದ್ದೀನಿ, ಮೈಸೂರಲ್ಲಿ ಸೊಪ್ಪು ತಗೊಂಡೆ. ಇಷ್ಟಕ್ಕೆ 10 ರೂಪಾಯಿ, 3 ಕಂತೆ ಇದೆ. ಈಗ ನಾನು ಇದನ್ನ ಬಿಡಿಸ್ಕೊಳ್ಬೇಕು, ಬಿಡಿಸ್ಕೊಂಡು ಉಪ್ಸಾರು ಮಾಡೋಣ ಅಂತ ಹೇಳಿ. ಸೊ ಉಪ್ಸಾರು ಚಟ್ನಿ ಕೂಡ ಖಾಲಿ ಆಗಿದೆ. ಸೊ ಎಲ್ಲಾನು ಈಗ ನಾನು 1 ಅವರ್ ಅಲ್ಲಿ ಮಾಡಿಬಿಟ್ಟು ಸಾಲು ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು. ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಂದು ಕೂತ್ಕೊಂಡಿದ್ದೀನಿ. ಮೊದಲು ಅದನ್ನ ಬೇಯೋದಕ್ಕೆ, ಕಾಳನ್ನ ಬೇಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಬಿಡಿಸ್ಕೊಳ್ಳೋಣ ಆ ಟೈಮಲ್ಲಿ ಅನ್ಕೊಂಡೆ. ಆದರೆ ಈ ಸೊಪ್ಪು ಸ್ವಲ್ಪ ಹೊತ್ತು ನೀರಲ್ಲಿ ಬಿಡಬೇಕು, ಇಲ್ಲಾಂದ್ರೆ ಅದರಲ್ಲಿರೋ ಮಣ್ಣು ನೀಟಾಗಿ ಹೋಗೋದಿಲ್ಲ. ಅದಕ್ಕೆ ಮೊದಲು ಸೊಪ್ಪು ಬಿಡಿಸ್ಬಿಡೋಣ, ನೀರಿಗೆ ಹಾಕಿಟ್ಬಿಟ್ಟು ಕಾಳನ್ನ ಬೇಯೋದಕ್ಕಿಟ್ರೆ ಸರಿ ಹೋಗುತ್ತೆ ಅಂತ ಬಂದೀಗ ಕೂತ್ಕೊಂಡಿದ್ದೀನಿ. ಸೊಪ್ಪು ಸಾರು ನನಗೆ ಉಪ್ಪೆಸರಾಗಿರ್ಬೋದು, ಮೊಸೊಪ್ಪಾಗಿರ್ಬೋದು ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಹೆಲ್ದಿ ಕೂಡ. ಬಟ್ ಬಿಡಿಸೋದಕ್ಕೆ ಕಷ್ಟ, ಇಟ್ ಟೇಕ್ಸ್ ಟೈಮ್ ಅಲ್ವಾ. ಹಾಗಾಗಿ ನಾನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೇನೆ. ಅದರ್ವೈಸ್ ಪಾಲಕ್ ಮಾಡ್ತೀನಿ, ಅದು ಈಸಿ ಅಲ್ವಾ, ವಾರಕ್ಕೊಂದ್ಸರಿ ಪಾಲಕ್ ಮಾಡಿರ್ತೀನಿ. ಓಕೆ ಸ್ನೇಹಿತರೆ, ಈಗ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ. ಇದ್ರೊಂದಿಗೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಶೇರ್ ಮಾಡಿ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.